ಇನ್ನು ಕಾಂಗ್ರೆಸ್ನಲ್ಲಿ ಮತ್ತೆ ಸಮಾವೇಶ ಪಾಲಿಟಿಕ್ಸ್ ಶುರು. ಎಸ್ಸಿ ಎಸ್ಟಿ ಸಮಾವೇಶಕ್ಕೆ ಸಿಎಂ ಬಣದ ಸಚಿವರು ಸಜ್ಜಾಗಿದ್ದಾರೆ. ಸಮುದಾಯ ಬಲಿಷ್ಠಕ್ಕಾಗಿ ಸಮಾವೇಶ ಮಾಡ್ತಾ ಇದ್ದೇವೆ. ದಾವಣಗೆರೆಯಲ್ಲಿ ಸಚಿವ ಕೆಎನ್ ರಾಜಣ್ಣ ಅವರು ಕೊಟ್ಟಂತಹ ಹೇಳಿಕೆ ಇದು. ಧ್ವನಿ ಇಲ್ಲದ ಸಮುದಾಯಗಳಿಗೆ ಅರಿವು ಮೂಡಿಸಬೇಕು. ಕಾಂಗ್ರೆಸ್ ನೇತೃತ್ವದಲ್ಲಿ ಎಸ್ಸಿ ಎಸ್ಟಿ ಸಮಾವೇಶ ಅಂತ ಕೆಎನ್ ರಾಜಣ್ಣ ಹೇಳಿದರು. ಎಸ್ಸಿ ಎಸ್ಟಿ ಸಮಾವೇಶ ಅಂತ ಬರೀ ಎಸ್ಸಿ ಎಸ್ಟಿಗಳಿಗೆ ಅಲ್ಲ, ಯಾರೆಲ್ಲ ಧ್ವನಿ ಇಲ್ಲದ ಸಮುದಾಯಗಳಿದ್ದಾವೆ ಆ ಸಮುದಾಯಗಳಿಗೆ ಅರಿವನ್ನು ಮೂಡಿಸ್ತಕ್ಕಂಥದ್ದು, ಆ ಸಮುದಾಯದವರು ಕೂಡ ಸರ್ವರಿಗೂ ಸಮಬಾಳು ಅಂತಕ್ಕಂಥ ಏನು ನಾಣ್ಣುಡಿ ಇದೆ, ಆ ನಾಣ್ಣುಡಿಯಂತೆ ಎಲ್ಲ ಅಧಿಕಾರವನ್ನು ಹಂಚಿಕೊಳ್ತಕ್ಕಂಥದ್ದಕ್ಕೆ ನಾವು ಒತ್ತಾಯ ಮಾಡ್ತಕ್ಕಂಥ ಸಮಾವೇಶಗಳು. ಆ ಏನೇ ಸಮಾವೇಶ ಮಾಡಿದ್ರು ಕೂಡ ಕಾಂಗ್ರೆಸ್ ಪಕ್ಷದ ನೇತೃತ್ವದಲ್ಲೇ ಮಾಡ್ತೀವಿ. ಕಾಂಗ್ರೆಸ್ಸನ್ನು ಬಿಟ್ಟು ನಾವು ಬೇರೆ ಮಾಡೋಕ್ಕೆ ಹೋಗೋದಿಲ್ಲ. ಆದರೆ ಈಗೇನು ವಿಧಾನ ಪರಿಷತ್ತಿನ ಚುನಾವಣೆಗಳು ಬರ್ತಾ 4 ಸ್ಥಾನಗಳನ್ನು ತುಂಬತಕ್ಕಂಥದ್ದಿದೆ. ನಾನು ಈಗಾಗಲೇ ಮಾಧ್ಯಮದಲ್ಲೂ ಕೂಡ ಹೇಳಿದ್ದೇನೆ, ಪತ್ರನೂ ಕೂಡ ಬರಿತಾ ಇದ್ದೇನೆ ಕೇಂದ್ರಕ್ಕೆ. ಯಾರು ಅನ್ರೆಪ್ರೆಸೆಂಟೆಡ್ ಕಮ್ಯುನಿಟಿಗಳಿದ್ದಾವೆ, ರಾಜಕೀಯ ಅಧಿಕಾರ ವಂಚಿತ ಸಮುದಾಯಗಳು ಯಾವಿದ್ದಾವೆ, ಆ ಸಮುದಾಯಗಳಿಗೆ ಆ ಸ್ಥಾನಗಳನ್ನು ಕೊಡಬೇಕು ಅಂತಕ್ಕಂಥದ್ದು ನನ್ನ ಒತ್ತಾಯ. ಸಿ ಎಂ ಆಗಲಿ ಯಾರು ಆಗದೆ ಇರಲಿ, ಏನೆಲ್ಲ ತೀರ್ಮಾನಗಳು ಆಗಬೇಕಾದ್ರೂ ಕಾಂಗ್ರೆಸ್ನ ಅಂತಿಮ ನಿರ್ಣಯ ಕಾಂಗ್ರೆಸ್ ಪಕ್ಷದ ಹೈಕಮಾಂಡಲ್ಲೇ ತೀರ್ಮಾನ ಆಗೋದು. ಹಾಗೆ ರಾಷ್ಟ್ರೀಯ ಪಕ್ಷಗಳು ಕಾಂಗ್ರೆಸ್ ಇರ್ಬೋದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.